ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ವಿಶೇಷ ಏನಂದರೆ ಭಗವದ್ಗೀತೆಯ 15 ಮತ್ತು 16ನೇ ಶ್ಲೋಕಗಳನ್ನು ತಿಳ್ಕೊಳ್ಳೋಣ, ಅದ್ರ ಬಗ್ಗೆ ಚರ್ಚಿಸೋಣ. ನಾವು ದಿನನಿತ್ಯವಾಗಿ ಶ್ಲೋಕಗಳನ್ನು ತಿಳ್ಕೊಂಡಿದ್ವಿ ಮತ್ತು ಎಲ್ಲರಿಗೂ ತಿಳಿಸ್ತಾ ಬಂದಿದ್ದೀವಿ. ದಿನನಿತ್ಯವಾಗಿ ಶ್ಲೋಕಗಳ ಅದರ ಅರ್ಥ ಆಗಲಿ, ನಮಗೆ ಜೀವನಕ್ಕೆ ಏನು ಸಂಬಂಧವಾಗಿರುತ್ತೆ, ಏನು ಸಂಬಂಧಪಟ್ಟಿರುತ್ತೆ ಅಂತ ನಾವು ದಿನನಿತ್ಯವಾಗಿ ಚರ್ಚಿಸಿ ಮತ್ತು ಅದರ ಬಗ್ಗೆ ಭಗವದ್ಗೀತೆಯ ನಮ್ಮ ಜೀವನಕ್ಕೆ ಏನು ಸಂಬಂಧಪಡುತ್ತೆ ಅಂತ ಎಲ್ಲರಿಗೂ ತಿಳ್ಕೊಳ್ತೀವಿ. ಮತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಬಟನ್ನ ಕ್ಲಿಕ್ ಮಾಡಿ, ಬೆಲ್ ಬಟನ್ನ, ನನ್ನ ವಿಡಿಯೋ ಅಪ್ಡೇಟ್ ನಿಮಗೆ ಇಮಿಡಿಯೇಟ್ಲಿ ಆಗಿ ಸಿಗುತ್ತೆ. ಮತ್ತು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಸೋಣ ಮತ್ತು ನನ್ನ ಚಾನಲ್ನ ಒಂದು ದೊಡ್ಡದಾಗಿ ನೋಡೋಣ. ಯಾಕೆಂದರೆ ಭಗವದ್ಗೀತೆಯ ಶ್ಲೋಕಗಳನ್ನು ಎಲ್ಲರಿಗೂ ತಿಳಿಸ್ಬೇಕು, ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು. ಭಗವದ್ಗೀತೆ ಏಕಿದೆ ಅಂತ ಎಲ್ಲರಿಗೂ ತಿಳಿಸೋಣ. ಮತ್ತು ನಾವು ದಿನನಿತ್ಯವಾಗಿ ಕೃಷ್ಣನ ಒಂದು ಶ್ಲೋಕ ಹೇಳ್ತೇವೆ. ಆ ಕೃಷ್ಣನ ಒಂದು ಶ್ಲೋಕ ಹೇಳಿದ ನಂತರ 15 ಮತ್ತು 16ನೇ ಶ್ಲೋಕಕ್ಕೆ ಹೆಜ್ಜೆ ಹೇಳೋಣ. ಬನ್ನಿ, ಕೃಷ್ಣನ ಒಂದು ಸಣ್ಣ ಶ್ಲೋಕ ಹೇಳೋಣ. ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕವನ್ನು ದಿನನಿತ್ಯವಾಗಿ ಜಪ ಮಾಡಿ, ದಿನಕ್ಕೆ 11 ಬಾರಿ ಜಪ ಮಾಡಿ ಹೋಗಿ ನಿಮ್ಮ ಕಾರ್ಯಸಿದ್ಧಿಗೆ. ಅಲ್ಲಿನ ಸಂಕಷ್ಟಗಳು ಕಷ್ಟಗಳು ಬಂದಾಗ ಈ ಶ್ಲೋಕಗಳು ನಿಮಗೆ ಅಲ್ಲಿ ಯೂಸ್ ಆಗುತ್ತೆ. ಹಾಗಾಗಿ ಈ ಶ್ಲೋಕಗಳನ್ನು ತಿಳ್ಕೊಳ್ಳಿ ಮತ್ತು ಈ ಕೃಷ್ಣನ ಒಂದು ಜಪ ಮಾಡಿದರೆ ನಿಮ್ಮ ಕಾರ್ಯ ಸಿದ್ಧಿಗೆ ಯಶಸ್ವಿಯನ್ನು ಸ್ವಲ್ಪ ಜಾಸ್ತಿನೇ ತಂದುಕೊಡುತ್ತೆ ಅನ್ನೋ ನಾವು ಉದ್ದೇಶಪೂರ್ವಕವಾಗಿ ಈ ಶ್ಲೋಕವನ್ನು ಮಾಡಿರ್ತಾರೆ. ಹಾಗಾಗಿ ಈ ಶ್ಲೋಕವನ್ನು ದಿನನಿತ್ಯವಾಗಿ ಜಪ ಮಾಡಿ, ಈ ಶ್ಲೋಕದಲ್ಲಿ ಬರುವ ಸಾರಾಂಶಗಳಾಗಲಿ ಮತ್ತು ಈ ಶ್ಲೋಕದಲ್ಲಿ ಬರುವ ಅರ್ಥಪೂರ್ಣತ್ವವಾಗಲಿ ಅವೆಲ್ಲ ನಮ್ಮ ಜೀವನಕ್ಕೆ ಸಂಬಂಧಪಡುತ್ತೆ. ಯಾವ ಶ್ಲೋಕವನ್ನು ನಾವು ತಿಳ್ಕೊಂತೀವಿ ಆ ಶ್ಲೋಕದ ಅರ್ಥ ಜೀವನಕ್ಕೆ ಸಂಬಂಧವಿರುತ್ತೆ. ಹಾಗಾಗಿ ಶ್ಲೋಕಗಳನ್ನು ತಿಳ್ಕೊಳ್ಳಿ ಮತ್ತು ಅದನ್ನು ಚರ್ಚಿಸಿ. ಮತ್ತು ಇವತ್ತಿನ ಶ್ಲೋಕ ಏನಪ್ಪ ನೋಡೋಣ. ಇವತ್ತಿನ ಶ್ಲೋಕ ಏನಪ್ಪ ಅಂದರೆ ಗೀತಾ ಸಂಗ್ರಹಣದ 15 ಮತ್ತು 16ನೇ ಶ್ಲೋಕ. 15 ಮತ್ತು 16ನೇ ಶ್ಲೋಕ. 15ನೇ ಶ್ಲೋಕ ಏನಂದರೆ ಯಂ ಹಿ ನ ವ್ಯಕ್ತೆ ಯನ್ ಹೃಷ್ಟೇಷ್ಟಂ ಪುರುಷಭ್ರಂ ಸಮುದಾಯ ದುಃಖ ಸುಖಂ ಧೀರಂ ತುಂ ಸಿಂ ಭೃತ್ವತ್ವಯ ಕಲ್ಪತೆ. ಇದರ ಅರ್ಥ ಏನಂದ್ರೆ, ಪುರುಷ ಶ್ರೇಷ್ಠಂ ಅರ್ಜುನನೇ ಸುಖ ದುಃಖಗಳಿಂದ ವಿಚಲಿತನಾಗದೆ ಉಭಯ ಸ್ಥಿತಿಗಳಲ್ಲಿಯೂ ದೃಢವನಾಗಿರುವ ಪುರುಷನು ಮೋಕ್ಷಕ್ಕೆ ಖಂಡಿತವಾಗಿಯೂ ಅರ್ಹನಾದರು. ಅಂದರೆ ಪುರುಷನು ಅರ್ಜುನನು ಸುಖ ದುಃಖಗಳಿಗೆ ವಿಚಿತಲಾದನು ಅಂದರೆ ಅವನು ಅದ್ರ ಬಗ್ಗೆ ಸಂಕಷ್ಟಕ್ಕೆ ಬಿದ್ದ. ಅಂದರೆ ದುಃಖಕ್ಕೆ ಆಗಲಿ ಸುಖಕ್ಕೆ ಸಂಕಷ್ಟಕ್ಕೆ ಬಿದ್ದ. ಆಗ ಅವರಿಗೆ ಇದು ವಿಚಿತಲ ಆಗ್ಬಿಡ್ತಲ್ಲ, ಯಾಕೆ ಈ ಥರ ಆಯಿತು ಅಂತ ಅವರಿಗೆ ಮೋಕ್ಷಕ್ಕೆ ಖಂಡಿತವಾಗಿಯೂ ಅರ್ಹನಾದನು. ಅಂದರೆ ಇಷ್ಟೆಲ್ಲ ಮಾಡಿದರೂ ಕಷ್ಟಕ್ಕೆ ಅರ್ಹನಾದನು ಮತ್ತು ಸಂಕಷ್ಟಕ್ಕೆ ಕಡಿತವಾದನು ಅಂತ ಇದರ ಪೂರ್ವ ಸಂಬೋಧನೆ ಆಗುತ್ತೆ. 16ನೇ ಶ್ಲೋಕ ಏನಪ್ಪ ಅಂದರೆ ನಾಸತು ವಿದ್ಯತೆ ಭವರ್ ನ ಭವರ್ ವಿದ್ಯತೆ ಸತಂ ಉಭಯೋರಪಿ ದೃಷ್ಟಿಸ್ತನಸ್ತಂ ವಿಮಸ್ತ ಅರ್ಬಿ ಮಂ. ಇದರ ಅರ್ಥ ಏನಂದ್ರೆ, ಅಸ್ತಿತ್ವದಲ್ಲಿರುವುದು ಐಹಿಕ ದೇಹ ಉಳಿಯುವುದಿಲ್ಲ ಮತ್ತು ನಿರಂತರವಾದದ್ದು ಆತ್ಮ ಬದಲಾವಣೆ ಹೊಂದಿರುವುದಿಲ್ಲ ಎಂದು ಅಧ್ಯಯನ ಮಾಡಿ ತತ್ವದರ್ಶನಗಳು ಈ ನಿರ್ಮಾಣಕ್ಕೆ ಬಂದಿರ್ತಾರೆ. ಅಂದರೆ ನಮ್ಮ ದೇಹ ಮತ್ತು ನಮ್ಮ ಐಹಿಕ ಅಂದರೆ ನಾವು ಏನೋ ಒಂದು ಸಂತೋಷ ಆಗಲಿ, ಏನೋ ಒಂದು ಕಷ್ಟಗಳಾಗಲಿ, ಅದಕ್ಕೆ ಐಹಿಕ ಅಂತ ಶ್ಲೋಕದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದಾರೆ.
ಮತ್ತು ಇದರ ಅರ್ಥ ಏನಂದ್ರೆ ಬದಲಾವಣೆ ಹೊಂದಿರುವ ದೇಹಕ್ಕೆ ಉಳಿವು ಎನ್ನುವುದಿಲ್ಲ. ಅಂದ್ರೆ ಬದಲಾವಣೆ ಬೇಕಂದ್ರೆ ದೇಹಕ್ಕೆ ಅಲ್ಲ, ಆತ್ಮಕ್ಕೆ ಇರಬೇಕು. ಈಗ ದೇಹ ಏನಪ್ಪಾ ಅಂದ್ರೆ ನಾನು ಯಾವ ತರ ಇದೀನಿ, ಮುಂದೆ ಸ್ವಲ್ಪ ಚೇಂಜಸ್ ಆಗ್ಬೋದು, ಸ್ವಲ್ಪ ದಪ್ಪ ಆಗ್ಬೋದು, ಸ್ವಲ್ಪ ತೆಳ್ಳಗಾಗ್ಬೋದು. ಆದ್ರೆ ದೇಹ ಮಾತ್ರ ಇದು ಒಂದಿನ ಹೋಗುತ್ತೆ, ಆದ್ರೆ ಆತ್ಮ ಮಾತ್ರ ಹೋಗುವುದಿಲ್ಲ ಅಂತ, ಉಳಿಯುವುದಿಲ್ಲ ಅಂತ ಹೇಳಿದ್ದಾರೆ ಶ್ರೀಕೃಷ್ಣ. ಜೀವೀಕರಣಗಳ ಕ್ರಿಯೆ ಮತ್ತು ಪ್ರಕ್ರಿಯೆಗಳಿಂದ ಪ್ರಜ್ಞಾವು ದೇಹವು ಬದಲಾವಣೆ ಹೊಂದಿರುತ್ತದೆ ಎನ್ನುವುದು ಆಧುನಿಕ ವೈದ್ಯರ ವಿಜ್ಞಾನಿಕ ಒಪ್ಪುತ್ತದೆ. ಹೇಗೆ ದೇಹವು ಬೆಳವಣಿಗೆ ಮತ್ತು ವೃದ್ಧಾಪ್ಯಗಳಿಗೆ ಒಳಗಾಗುತ್ತದೆ, ಆದರೆ ಆತ್ಮವು ನಿರಂತರವಾದದ್ದು. ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿಯೇ ಬದಲಾವಣೆಗಳಾದರೂ ಆತ್ಮವು ಒಂದೇ ರೀತಿ ಉಳಿಯುತ್ತದೆ. ಹೇಳಿದ್ವಲ್ಲ, ಬದಲಾವಣೆ ಆತ್ಮ ಯಾವತ್ತಿಗೂ ಬದಲಾವಣೆ ಇರಲ್ಲ. ನಾ ಈಗ ಯಾವ ತರ ಇದ್ದೀನಿ, ಸಣ್ಣ ಇದ್ದಾಗ ಯಾವ ತರ ಇದ್ದೆ, ವೃದ್ಧಾಪ್ಯ ಇರ್ತಾನೆ. ಯಾಕಂದ್ರೆ ವೃದ್ಧಾಪ್ಯ ಬಂದಾಗ ನಾವು ಯಾವ ತರ ಇರ್ತೀವಿ, ಆದ್ರೆ ಅದು ದೇಹ ಮಾತ್ರ ಇರುತ್ತೆ. ಆತ್ಮ ಯಾವತ್ತಿಗೂ ಏನು ಕಂಡುಕೊಳ್ಳಲ್ಲ, ಎದಕ್ಕೂ ಏನು ಮಾಡೋಕ್ಕಾಗಲ್ಲ. ಆತ್ಮ ಅಷ್ಟು ಬಲಿಶಾಲಿಯಾಗಿರುತ್ತೆ. ಆತ್ಮವನ್ನು ಬಿಟ್ಟರೆ ಈ ದೇಹವನ್ನು ಹೋಗ್ಬೋದು ವಿನಃ ಆತ್ಮ ಯಾವತ್ತಿಗೂ ಸ್ವಲ್ಪ ಕೂಡ ಕಲ್ಮಶ ಆಗೋದಿಲ್ಲ. ಮತ್ತು ಆತ್ಮ ಯಾವತ್ತಿಗೂ ಇದು ಏನಪ್ಪ ಅಂದ್ರೆ ವಯಸ್ಸಂತ ಏನಿರಲ್ಲ. ಆತ್ಮ ಒಂದು ಜೀವಿ, ಬೆಳಕಿದ್ದಂಗೆ. ಅದು ಯಾವ ತರ ಬೆಳಗ್ತಿರ್ತೈತೆ ಆ ತರ ಹಾಗೇ ಹೋಗ್ತಾನೆ ಇರುತ್ತೆ. ದೇಹಕ್ಕೆ ಮಾತ್ರ ನಾವು ಇಷ್ಟು ದಿನ, ಈಗ ನಾವು ಏನಾದ್ರೂ ಒಂದು ವಸ್ತು ಖರೀದಿ ಮಾಡಿದಾಗ ಆ ವಸ್ತುಗೆ ಲಾಸ್ಟಿಗೆ ಏನ್ ಮಾಡ್ತೀವಿ, ಅದರಲ್ಲಿ ಏನೇನಿದೆ ಎಲ್ಲ ತಕೊಂಡು ಕೈ ಬಿಟ್ಬಿಡ್ತೀವಿ. ಅವ್ರು ಮುಂದೆ ಮಾಡಿಸ್ಕೊಂತಾರೋ ಇಲ್ಲೋ ಗೊತ್ತಿಲ್ಲ, ಗಾಡಿ ಆಗ್ಲಿ. ಆದ್ರೆ ಅದೇ ಸರ ನಾವು ಹೋಗೋದ್ನಾಗಲ್ಲಿ ಈ ದೇಹಕ್ಕೆ ನಾವು ಇಷ್ಟೆಲ್ಲ ಮಾಡಿದೀವಿ, ಈ ದೇಹದಿಂದ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡಿದೀವಿ, ಈ ದೇಹ ನಮ್ಗೆಲ್ಲದಕ್ಕೂ ಒಳ್ಳೇದಾಗಿದೆ, ಈ ದೇಹ ನಮ್ಮ ತಮ್ಮ, ಈ ದೇಹ ನಮ್ಮ ಅಣ್ಣ ಅಂತ ಅದಕ್ಕಾಗಿ ಅಲಂಕಾರ ಮಾಡುತ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾರೆ. ಮತ್ತು ಆತ್ಮಕ್ಕೂ ಇದೇ ವ್ಯತ್ಯಾಸ. ಸ್ವಭಾವವು ದೇಹವು ಸದಾ ಬದಲಾವಣೆಯು ಹೊಂದಿರುತ್ತದೆ. ಆತ್ಮವು ಈ ನಿರ್ಮಾಣೆಯನ್ನು ಸ್ಥಾಪಿಸುತ್ತಿದ್ದರೆ ವಿಷ್ಣು ಪುರಾಣದಲ್ಲಿ ವಿಷ್ಣುವಿಗೂ ಅವನ ವಸ್ತಾಪನಗಳಿಗೂ ಸ್ವಯಂ ಪ್ರಭುಗಳಲ್ಲಿ ಆತ್ಮ ಅಸ್ತಿತ್ವದೇ ಎಂದು ಹೇಳಿದೆ. ಜ್ಯೋತಿಷ್ಯಂ ವಿಷ್ಣುರಂ ಭುವನೇನಿ ವಿಷ್ಣು. ಅಸ್ತಿತ್ವವಿದೆ, ಅಸ್ತಿತ್ವ ಇಲ್ಲ ಎನ್ನುವ ಶಬ್ದಗಳು ಚೇತನ ಮತ್ತು ಜಡವಸ್ತುಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಸತ್ಯವನ್ನು ಕಾಣುವ ಎಲ್ಲರ ಮಾತು ಇದೆ ಅಂತ ಹೇಳುತ್ತೆ. ಅಂದ್ರೆ ನಾವು ಅಸ್ತಿತ್ವವಿದೆ ಅಂದ್ರೆ ನಮ್ಮ ಒಳಗಿರುವ ಖಂಡ ಆಗ್ಲಿ, ಎಲುಬಾಗ್ಲಿ, ಏನಾಗ್ಲಿ ಬಾಡಿಯಲ್ಲಿ ಅಸ್ತಿತ್ವಗಳನ್ನು ಬಿಡೋಕೆ ಹೋಗ್ತೀವಿ ಹೊರತು ಅಸ್ತಿತ್ವ ಇಲ್ಲ. ಎಲ್ಲ ಇದೆ ಆದ್ರೆ ಅಸ್ತಿತ್ವ ಇರೋದಿಲ್ಲ, ಆತ್ಮ ಇರುವುದಿಲ್ಲ. ಆತ್ಮಕ್ಕೆ ಅಸ್ತಿತ್ವ ಇಲ್ಲ ಅಂತ ಹೇಳ್ತಾರೆ. ಮತ್ತು ಅಜ್ಞಾನದ ಪ್ರಭಾವದಿಂದ ದಿಗ್ಭ್ರಮೆಯಾದ ಎಲ್ಲ ಜೀವಿಗಳಿಗೆ ಭಗವಂತನು ಮಾರ್ಗದರ್ಶನದ ಪ್ರಾರಂಭ ಇದೆ. ಅಜ್ಞಾನ ಹೋಗಲಾಡಿಸಬೇಕಂದ್ರೆ ಪೂಜಿಸುವವನು ಮತ್ತು ಪೂಜನೀಯನಾದನು ಇವರ ನಿರಂತರ ಸಂಬಂಧಗಳನ್ನು ಮತ್ತೆ ಸ್ಥಾಪಿಸಬೇಕು. ಇದರ ಪರಿಣಾಮವಾಗಿ ವಿಭಿನ್ನ ವಿಷಯಗಳಷ್ಟೇ ಅದರ ಜೀವಿಗಳು ಮತ್ತು ದೇವಾತ್ಮದ ಪರಮ ಪುರುಷನ ನಡುವಿನ ವ್ಯತ್ಯಾಸದ ಅರಿವು ಉಚಿತ ಆಗಿರಬೇಕು. ಅಂದ್ರೆ ನಾವು ದೀರ್ಘ ಜೀವಿಗಳಿಗೂ ಭಗವಂತನು ಹೇಳ್ತಾನೆ, ಎಲ್ಲ ಜೀವಿಗಳಿಗೂ ಸದ್ಗುಣ ಆಗಿರ್ಬೇಕು, ಎಲ್ಲ ಜೀವಿಗಳಿಗೂ ಒಂದೇ ತರ ಇರಬೇಕು, ಮೇಲು ಕೀಳು ಇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವರಿಗೆ ಖಚಿತವಾಗಿರಬೇಕು. ಮನುಷ್ಯ ತನ್ನನ್ನು ಕುಲಕುಶವಾಗಿ ಅಧ್ಯಯನ ಮಾಡಿಕೊಂಡರೆ ಪರಸ್ಪರನ ಸ್ವರೂಪವನ್ನು ತಿಳ್ಕೊಳ್ಳಬಹುದು. ತನ್ನ ಮತ್ತು ಪರಸ್ಪರನ ನಡುವಿನ ವ್ಯತ್ಯಾಸವು ಭಂಗವಶದ ಮತ್ತು ಪೂರ್ಣದರ್ಶನ ಅಂತ ತಿಳ್ಕೋಬೇಕು. ಮತ್ತು ಇವತ್ತಿನ 15 ಮತ್ತು 16ನೇ ಶ್ಲೋಕವನ್ನು ತಿಳ್ಕೊಂಡಿದ್ವಿ, ಅದ್ರ ಬಗ್ಗೆ ಚರ್ಚಿಸಿದ್ವಿ. ಇವು ಶ್ಲೋಕಗಳಲ್ಲಿ ಬರುವ ಸಾರಾಂಶಗಳಾಗ್ಲಿ, ಆಮೇಲೆ ಸಂಪೂರ್ಣ ಅರ್ಥಗಳಾಗ್ಲಿ ದೊಡ್ಡವಾಗಿರುತ್ತೆ. ನಿಮಗೆ ಸಣ್ಣ ಆಗಿರ್ತೀನಿ ನಾನು, ಯಾಕಂದ್ರೆ ಇದು ದೊಡ್ಡ ಪ್ಯಾರ. ಅದರಲ್ಲಿ
ನಮಗೆ ಯಾವ್ದು ಸಂಬಂಧಪಡುತ್ತೆ, ಇದು ಸಂಪೂರ್ಣ ಓದಬೇಕು ಇಲ್ಲ ಅಂತ ಎಲ್ಲ. ಇದು ಸಂಪೂರ್ಣ ಓದ್ಬೇಕಂದ್ರೆ ಇಲ್ಲಿ ಯಾರೆಲ್ಲ ಗುರ್ತಾಸ್ಬೇಕಾಗತ್ತೆ. ಹಾಗಾಗಿ ನಮಗೆ ಯಾವ್ದು ಬೇಕಪ್ಪ, ಕಷ್ಟಗಳಿಂದ ಏನು ನಮಗೆ ಪರಿಹಾರ ಆಗ್ಬೋದು, ಆತ್ಮಗಳಂದ್ರೆ ಏನು, ಕಾಯಿಕ ಅಂದ್ರೆ ಏನು ಅಂತ ಅವೆಲ್ಲ ಏನಂತ ನಾವು ಇರುವ ನಡುವೆ ಇರುವ ಸಾರಾಂಶಗಳು ತಿಳ್ಕೋಬೇಕು. ಹಾಗಾಗಿ ನಾನು ನಿಮಗೆ ದಿನನಿತ್ಯವಾಗಿ ಈ ಶ್ಲೋಕಗಳನ್ನು ತಿಳಿಸ್ತಾ ಬರ್ತಾ ಇದ್ದೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ 17 ಮತ್ತು 18ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಮತ್ತು ಇದರಲ್ಲಿರುವ ಈಗ ನಮ್ಗೆ ಏನು ಅರ್ಥ ಆಗಿದ್ದೆಪ್ಪ ಅಂದರೆ, ಆತ್ಮ ಅಂದ್ರೆ ಏನು, ದೇಹ ಯಾಕೆ ಏನಾಯಿತು ಅಂತ ಒಂದು ಒಳ್ಳೆ ಸಂಭಾಷಣೆಗಳನ್ನು ನಾವು ಇವತ್ತು ತಿಳ್ಕೊಂಡಿದ್ವಿ ಮತ್ತು ಅದರ ಬಗ್ಗೆ ಚರ್ಚಿಸಿದ್ವಿ ಕೂಡ. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹಾಗಾಗಿ ಇವತ್ತಿನ ದಿನ ಯೂಟ್ಯೂಬ್ ಚಾನಲನ್ನು ನೆಕ್ಸ್ಟ್ ದಿನ ಎಲ್ಲ ಶ್ಲೋಕಗಳನ್ನು ಹೇಳ್ಕೊಂಡು ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಬರುತ್ತೆ. ನಿಮ್ಗೇನಾದರೂ ತಪ್ಪು ಅನಿಸಿದ್ರೆ ನಮ್ಮ ಕಡೆಯಿಂದ ಸಾರಿ ಅಂತ ಹೇಳ್ತೀವಿ. ಹಾಗಾಗಿ ಮತ್ತು ಇವತ್ತಿನ ದಿನದಲ್ಲಿ ಶ್ಲೋಕ ಹೇಳಿದ ನಂತರ ಭಗವದ್ಗೀತೆಯ ಒಂದು ಕೃಷ್ಣನ ಒಂದು ಸಣ್ಣ ಜಪ ಮಾಡಿ ನಾವು ಇವತ್ತಿಗೆ ಮುಕ್ತಾಯ ಮಾಡೋಣ. ಬನ್ನಿ, ಒಂದು ಕೃಷ್ಣನ ಒಂದು ಶ್ಲೋಕ. ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ. ರಾಧೆ 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 ರಾಧೆ. ಇದು ಶ್ಲೋಕ ಅಲ್ಲ, ಇದು ಒಂದು ಭಜನೆಯ ಮುಖಾಂತರ ನಾವು ಮುಕ್ತಾಯ ಮಾಡೋಣ. ನಮ್ಮ ಪ್ರೇಮಾನಂದ್ ಗುರೂಜಿ ಕೂಡ ನೀವು ಜಪ ಮಾಡಿ ನಿಮ್ಮ ಸಂಕಷ್ಟಗಳಿಗೆ ನೀವು ಪರಿಹಾರ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.